ನಮಸ್ಕಾರ ಗೆಳೆಯರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಕೂಟ ಮತ್ತು ಕ್ರೆಡಿಟ್ ಆಕ್ಸೆಸ್ ಇಂಡಿಯಾ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಕಾರ್ಯಾಗಾರ ಎಸ್ಇಡಿ ಆಯೋಜಿಸಲಾಯಿತು. ಪಟ್ಟಣದ ಅನುಬಂಧ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೊಸಪೇಟೆಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಮಂಜುನಾಥ್ ಐಎಂ ಇವರು ಅಧ್ಯಕ್ಷತೆ ವಹಿಸಿದ್ದರು. ಎಎಸ್ಐ ನಾಗಪ್ಪರವರು ಪೊಲೀಸ್ ಇಲಾಖೆ ಬಗ್ಗೆ ಮಾಹಿತಿ ನೀಡಿದ್ದರು. ಸಮಾಜದಲ್ಲಿ ವಂಚನೆ, ಮೋಸ, ಸಾಲ ಕೊಡುವವರು, ತೆಗೆದುಕೊಳ್ಳುವವರು ಪರಸ್ಪರ ಸಹಕಾರ ಪರಿಪೂರ್ಣ ಮಾಹಿತಿಯೊಂದಿರಬೇಕು. ಈ ಸಂಘ ಸಂಸ್ಥೆಗಳು ಜನರಿಗೆ ಸಾಲವನ್ನ ಕೊಡುತ್ತಿರುತ್ತವೆ. ಜೊತೆಗೆ ಮಹಿಳೆಯರ ಜೀವನೋಪಾಯಕ್ಕೆ ಅನುಕೂಲ ಕಲ್ಪಿಸುತ್ತವೆ. 10 ಜನ ಮಹಿಳೆಯರು ಒಟ್ಟುಗೂಡಿ ಸಾಲವನ್ನ ತೆಗೆದುಕೊಂಡು ಅದರಲ್ಲಿ ಯಾರಾದರೂ ಒಬ್ಬರು ಸಾಲವನ್ನ ಬೇರೆಯವರ ಹೆಸರಿನಲ್ಲಿ ತೆಗೆದುಕೊಂಡ ಸಾಲದ ಹಣವನ್ನ ಮೋಸ ಮಾಡಿ ಸಾಲವನ್ನ ಕಟ್ಟದೆ ವಂಚನೆ ಮಾಡಿದರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆಂದರು. ಈ ಸಂಬಂಧ ಉಚಿತ ಕರೆ ಸಂಖ್ಯೆ 112ಕ್ಕೆ ಕರೆ ಮಾಡಿದರೆ ಸ್ಥಳದಲ್ಲೇ ಪರಿಹಾರ ಕೊಡುತ್ತೇವೆ ಎಂದರು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ನಿವೃತ್ತ ಡಿವೈಎಸ್ಪಿ ಎಸ್ಕೆ ಪ್ರಹ್ಲಾದ್ ಕಾರ್ಯಕ್ರಮದ ಕುರಿತು ಅಭಿಪ್ರಾಯ ಹಂಚಿಕೊಂಡರು. ಆರೋಗ್ಯ ಅಧಿಕಾರಿಯಾಗಿ ಭಾಗವಹಿಸಿದ್ದ ಮಮತಾರವರು ಮತ್ತು ಹಾಗೂ ಹಂಪಿ ವಿಜಯಪಡೆ ಪೊಲೀಸ್ ಇವರು ಕೂಡ ಆಗಮಿಸಿದ್ದರು. ಇದರ ಬಗ್ಗೆ ಕಾನೂನು ಮತ್ತು ಮಹಿಳೆ ಮೇಲೆ ಆಗುವ ತೊಂದರೆಗಳು ಕುರಿತು ಸೆಕ್ಷನ್ ಬಗ್ಗೆ ವಿವರಿಸಿದರೆ ಹಾಗೂ ಏರಿಯಾ ಮ್ಯಾನೇಜರ್ ದೇವಪ್ಪ ಎಂ ಮತ್ತು ಪಿಎಂಡ್ಎಂ ಛಲಪತಿ, ಎಸಿಎಂ ಲಕ್ಷ್ಮೀಕಾಂತ್, ಕೂಡ್ಲಿಗಿ ಬ್ರಾಂಚ್ ಮ್ಯಾನೇಜರ್ ಆದ ಸುನಿಲ್ ಅವರು, ಕೂಡ್ಲಿಗಿ 02 ಬ್ರಾಂಚ್ ಮ್ಯಾನೇಜರ್ ಶಿವರಾಜ್ ಮತ್ತು ಕಲ್ಲೇಶ್, ಕೂಡ್ಲಿಗಿ 02 ಬ್ರಾಂಚ್ ಸಿಬ್ಬಂದಿಗಳು, ಸರ್ವ ಸದಸ್ಯರು ಮತ್ತು ಮಹಿಳಾ ಸದಸ್ಯರುಗಳು, ಗ್ರಾಮೀಣ ಕೂಟದ ಸಂಘದ ಎಲ್ಲಾ ಮಹಿಳೆಯರು ಗ್ರಾಮೀಣ ಭಾಗದಿಂದ ಭಾಗವಹಿಸಿದ್ದರು ಮತ್ತು ಹೊಸಪೇಟೆಯ ಪ್ರಾದೇಶಿಕ ವ್ಯವಸ್ಥಾಪಕರು ಮಂಜುನಾಥ್ ಐಎಂ ಅಧ್ಯಕ್ಷತೆ ವಹಿಸಿದ್ದರು. ಉದ್ಘಾಟಕರಾಗಿ ಆಗಮಿಸಿದ್ದ ಎಎಸ್ಐ ನಾಗರಾಜ್ ಅವರಿಗೆ ಮತ್ತು ಬೆಂಗಳೂರಿನ ನಿವೃತ್ತ ಡಿವೈಎಸ್ಪಿ ಎಸ್ಕೆ ಪ್ರಹ್ಲಾದ್ ಅವರಿಗೆ ಹಾಗೂ ಹಂಪಿ ಮಹಿಳಾ ಪಡೆ ಪೊಲೀಸ್ ಅವರಿಗೂ ಹಾಗೂ ಪತ್ರಕರ್ತರಾದ ಜುಗಲಾರ್ ಸೊಲ್ಲೇಶ್ ಮತ್ತು ಆರೋಗ್ಯ ಅಧಿಕಾರಿಗಳಿಗೂ ಗ್ರಾಮೀಣ ಕೂಟದ ಮ್ಯಾನೇಜರ್ ಸದಸ್ಯರ ಸಿಬ್ಬಂದಿಗಳಿಗೆ ಸನ್ಮಾನಿಸಲಾಯಿತು. ವರದಿ ಜರ ಸೊಲ್ಲೇಶ್, ಕೂಡ್ಲಿಗಿ. ಪುನರ್ವಾಸನೆ ಇರ್ತಕ್ಕಂಥ ಮಹಿಳಾ ಕ್ಷಪಣೆ ನಮ್ಮ ಕೂಡ